ಎಷ್ಟೋ ಜನ ಹೆಣ್ಮಕ್ಳು ಈ 3 ಟಿಪ್ಸ್ನ ಫಾಲೋ ಮಾಡಿ ಅವರ PCOS ಸಮಸ್ಯೆನ ಗುಣ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನರಿಗೆ ಮಕ್ಕಳಾಗದಿರೋರಿಗೆ ಮಕ್ಕಳಾಗಿದೆ. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದು ಬಂದು ಒಂದು ಹೆಲ್ದಿ ಬ್ಯಾಲೆನ್ಸ್ ಡಯಟ್, ಅಂದ್ರೆ ಪ್ರೋಸೆಸ್ಡ್ ಫುಡ್ ಇಲ್ಲದೆ ಇರೋಂಥದ್ದು, ಜಂಕ್ ಫುಡ್ ಇಲ್ಲದೆ ಇರೋಂಥದ್ದು, ಹೆವಿ ಶುಗರ್ ಮತ್ತು ಇಲ್ಲದೆ ಇರೋಂಥದ್ದು. ಒಂದು ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ. ಅದರಲ್ಲಿ ಒಂದು ಕಾಲ್ ಭಾಗ ಪ್ರೋಟೀನ್ ಇರಬೇಕು, ಇನ್ನೊಂದು ಕಾಲ್ ಭಾಗ ಕಾರ್ಬೋಹೈಡ್ರೇಟ್ ಅಂದ್ರೆ ಫೈಬರ್ ರಿಚ್ ಕಾರ್ಬೋಹೈಡ್ರೇಟ್ ಇರಬೇಕು, ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ ಇರಬೇಕು. ಎರಡನೇ ವಿಷಯ ಬಂದು ಎಕ್ಸಸೈಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. PCOS ವಿಷಯದಲ್ಲಿ ಎಕ್ಸಸೈಸ್ ಇಲ್ಲದೆ PCOS ನ ರಿವರ್ಸ್ ಮಾಡೋದು ಬಹಳ ಕಷ್ಟ. ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುವಂತ ಕೆಲಸ ಸ್ಟ್ರೆಂತ್ ಟ್ರೈನಿಂಗ್, ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡುತ್ತೆ. ಯಾರು ಜಾಸ್ತಿ ಸ್ಟ್ರೆಂತ್ ಅಂಡ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡ್ತಾರೆ ಅವರು ಬೇಗ ಅವರ PCOS ಕಂಡೀಷನ್ ನ ರಿವರ್ಸ್ ಮಾಡಬಹುದು. ಇನ್ನು ಮೂರನೇ ಟಿಪ್ಸ್ ಬಂದು ನಿದ್ದೆನ ಚೆನ್ನಾಗಿ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಇನ್ನೊಂದು ಸಪ್ಲಿಮೆಂಟರಿ ಟಿಪ್ಸ್ ಏನು ಅಂದ್ರೆ ಸೀಡ್ ಸೈಕ್ಲಿಂಗ್ ಅಂತ ಮಾಡ್ಬೋದು. ನೀವು ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗಿ ಮೊದಲೇ 14 ದಿನ ಫಾಲಿಕ್ಯುಲರ್ ಫೇಸ್ ಅಂತ ಏನಿರುತ್ತೆ ಆ ಟೈಮಲ್ಲಿ ನೀವು 1 ಚಮಚ ಅಗಸೆ ಬೀಜ ಮತ್ತು 1 ಚಮಚ ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ತಗೋಬಹುದು. ಹಾಗೆ 14 ದಿನದ ನಂತರ ಲೂಟಿಲ್ ಫೇಸ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಪೀರಿಯಡ್ ಆಗೋ ತನಕ ನೀವು 1 ಚಮಚ ಸನ್ಫ್ಲವರ್ ಸೀಡ್ಸ್ ಮತ್ತೆ 1 ಚಮಚ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ನೀವು ತಗೋಬಹುದು. ಸೀಡ್ ಸೈಕ್ಲಿಂಗು, ಎಕ್ಸಸೈಸು, ಲೈಫ್ ಸ್ಟೈಲ್ ಅಡ್ವೈಸಸ್ಸು. ನಿಮಗೆ ವೆಯ್ಟ್ ಜಾಸ್ತಿ ಇದ್ರೆ ಬೇರೆ ರೀತಿಯ ಡಯಟ್ಗಳನ್ನ ಮಾಡಬೇಕಾಗುತ್ತೆ, ಸ್ವಲ್ಪ ಕಾರ್ಬೋಹೈಡ್ರೇಟ್ನಲ್ಲಿ ಮ್ಯಾನಿಪುಲೇಟ್ ಮಾಡಬೇಕಾಗುತ್ತೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಇಲ್ಲಿ ರೀಲ್ಸಲ್ಲಿ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ.